ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ಟಿಕೆಟ್ ಇನ್ನೇನು ಘೋಷಣೆಯಷ್ಟೇ ಬಾಕಿ. ಬಹುತೇಕ 15 ಕ್ಷೇತ್ರಗಳ ಲಿಸ್ಟ್ ಹೊರಗಡೆ ಈಗ ಸದ್ದು ಮಾಡ್ತಾ ಇರೋದು. ಈ ಹೊತ್ತಲ್ಲಿ ಮೊದಲ ಮಹಾಬಂಡಾಯ ಬಿಜೆಪಿಗೆ. ಒಂದೆರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಬಿಜೆಪಿ ಈ ಬಂಡಾಯದ ಬಿಸಿಯನ್ನು ಹೇಗೆ ಎದುರಿಸುತ್ತೆ? ವಿಧಾನಸಭಾ ಚುನಾವಣೆಯಲ್ಲಿ BSY ಮಾತಿಗೆ ಮಣೆ ಹಾಕದೆ ಬಹಳ ಕಾಸ್ಟ್ಲಿ ಆಗ್ಬಿಡ್ತು ಪಕ್ಷಕ್ಕೆ ಅನ್ನೋ ವಿಚಾರ ಅಲ್ವಾ? ಸಿಕ್ಕಾಪಟ್ಟೆ ಚರ್ಚೆಯಾಗಿದ್ದು, ಸದ್ದಾಗಿದ್ದು, ಜಟಾಪಟಿ ಕಾರಣ ಆಗಿದ್ದು. ಈಗ ಯಡಿಯೂರಪ್ಪನವ್ರನ್ನೂ ಕನ್ಸಿಡರ್ ಮಾಡಿಯೇ ನಿರ್ಧಾರ ಮಾಡಿರೋದು. ಬಹುತೇಕ ಅವರು ಹೇಳಿದ್ದೇ ಅಂತಿಮ ಆಗಿರೋದು. ಕೆಲವು ಮಾತ್ರ ಹೈಕಮಾಂಡ್ ನಿರ್ಧಾರ ತಗೊಂಡಿದೆ. ಈ ಹೊತ್ತಲ್ಲಿ ಮೊದಲ ಮಹಾಬಂಡಾಯ ಅದು ಈಶ್ವರಪ್ಪನವ್ರ ಕಡೆಯಿಂದ. ಕಾಂತೇಶ್ ಹಾವೇರಿಯಲ್ಲಿ ಬಂಡಾಯ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಿದೆ. ಕಳೆದ ಬಾರಿನೂ ಅವ್ರು ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ರು, ವಿಧಾನಸಭೆಯಲ್ಲಿ ಟಿಕೆಟ್ ಇಲ್ಲ ಅಂತ ಸುದ್ದಿ ಬರ್ತಾ ಇದ್ದ ಹಾಗೆ. ಕೊನೆಗೆ ಹೇಗೋ ಸಮಾಧಾನ ಮಾಡಿದ್ರು RSSನವರು. ಟಿಕೆಟ್ ಕೊಡ್ತೀವಿ ಲೋಕಸಭೆಯಲ್ಲಿ ಅಂತ ಭರವಸೆ ಕೊಟ್ಟೆ, ಮಗನ ಭವಿಷ್ಯ ಖಾತ್ರಿ ಮಾಡಿಕೊಂಡೆ ನಾನು ಓಕೆ ಅಂತ ಒಪ್ಕೊಂಡಿದ್ದು. ಆದರೆ ಈ ಥರ ಮೋಸ ಮಾಡಿದ್ರು ಅಂತ ಈಗ ಸಿಟ್ಟಿಗೆದ್ದಿದ್ದಾರೆ. ಶಿವಮೊಗ್ಗ, ಹಾವೇರಿ ಎರಡೂ ಕಡೆ ಅಪ್ಪ ಮಗ, ಅಂದರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು, ಹಾವೇರಿಯಲ್ಲಿ ಕಾಂತೇಶ್ ಬಂಡಾಯ ಸ್ಪರ್ಧೆ ಮಾಡುವ ಮೂಲಕ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಪೆಟ್ಟು ಕೊಡೋದಕ್ಕೆ ಬಹುತೇಕ ಸಜ್ಜಾಗಿದ್ದಾರೆ. ಇದನ್ನು ಮೀರಿ RSS ಮನವೊಲಿಸೋದಕ್ಕೆ ಸಾಧ್ಯವಾಗಿ ಕಾದು ನೋಡ್ಬೇಕು. ಯಾಕಂದರೆ ಈ ಸಲ ಅಷ್ಟು ಸಲೀಸಾಗಿ ಬಗ್ಗೋಕೆ ರೆಡಿ ಇಲ್ಲ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್, ಮಧು ಬಂಗಾರಪ್ಪ ಆತ್ಮವಿಶ್ವಾಸದಲ್ಲಿದ್ದಾರೆ. ರಾಘವೇಂದ್ರ ಅವ್ರಿಗೇನಾದರೂ ಈ ಸಲ ಬಿಸಿ ಮುಟ್ಟಿಸ್ಬೇಕು ಅಂತ ಈಶ್ವರಪ್ಪನವರ ಬಲ, ಹಿಂದುಳಿದ ಮತಗಳು ಏನಾದರೂ ಬಿಜೆಪಿಗೆ ಕೈ ಕೊಡೋ ಚಾನ್ಸ್ ಇದೆ. ಅಷ್ಟು ಸಲೀಸಲ್ಲ BY ರಾಘವೇಂದ್ರ ಅವ್ರನ್ನ ಸೋಲಿಸೋದೆಲ್ಲ ಶಿವಮೊಗ್ಗದಲ್ಲಿ. ಬಟ್ ಸ್ವಲ್ಪ ಟೆನ್ಷನ್ ತಂದಿಡಬಹುದು ಅಂತ ಅನ್ಸುತ್ತೆ. ಬಟ್ ಹಾವೇರಿಯಲ್ಲಿ ಕಾಂಗ್ರೆಸ್ ತುಂಬ ನಿರೀಕ್ಷೆ ಇಟ್ಕೊಂಡಿದೆ ಈ ಸಲ. ಕೆಲವು ಕ್ಷೇತ್ರಗಳು ಯಾವ್ಯಾವುದು ಕಾಂಗ್ರೆಸ್ಗೆ ಈಸಿ ಅಥವಾ ಅವಕಾಶ ಜಾಸ್ತಿ ಇದೆ ಅಂತಿದೆಯೋ ಆ ಲಿಸ್ಟಲ್ಲಿ ಹಾವೇರಿ ಕೂಡ ಇರೋದು. ಬೊಮ್ಮಾಯಿ ಅವರು ಬಿಜೆಪಿ ಅಭ್ಯರ್ಥಿ ಆದರೆ ಬಿಜೆಪಿಗೆ ಬಲಾನೇ. ಹಾಗಿದ್ದೂ ಕೂಡ ಕೈಗೆ ಲಾಭ ಆಗುವ ರೀತಿ ಆಗತ್ತಾ ಕಾಂತೇಶ್ ಬಂಡಾಯ ಸ್ಪರ್ಧೆ? ಇದು ಮೊದಲ ಮಹಾಬಂಡಾಯದಂತೆ ಕಾಣಿಸ್ತಾ ಇದೆ. ಉಳಿದಂತೆ ಕೆಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದ ಚರ್ಚೆ ನಡೀತಾ ಇರೋದು ಪಟ್ಟಿ ಅಧಿಕೃತ ಘೋಷಣೆಗೂ ಮುನ್ನ. ಬೆಂಗಳೂರು ಗ್ರಾಮಾಂತರ ಕುಮಾರಸ್ವಾಮಿ ಅವರು ಶತಾಯಗತಾಯ ದೇವೇಗೌಡರನ್ನ 2 ಗಂಟೆಗಳ ಸುದೀರ್ಘ ಮೀಟಿಂಗ್ ಮಾಡಿ, ಅಂದರೆ ಅವ್ರ ಜೊತೆಗೆ ಮಾತುಕತೆ ಮಾಡಿ, ಯಾಕೆ ಅನಿವಾರ್ಯ ಮಂಜುನಾಥ್ ಅವ್ರು ಕಣಕ್ಕಿಳಿಸೋದು ಅಂತ ಮನವರಿಕೆ ಮಾಡಿಕೊಟ್ಟು ಒಪ್ಪಿಸಿರೋದು. ಕೊನೆಗೂ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವ್ರ ಫ್ಯಾಮಿಲಿ, ಅವ್ರ ಪತ್ನಿ ಎಲ್ಲ ಕಣ್ಣೀರು ಹಾಕ್ತಿದ್ದಾರೆ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ತನ್ನ ತಂಗಿ ಸ್ವಲ್ಪನೂ ಇಷ್ಟಪಡ್ತಿಲ್ಲ, ಆದರೆ ಕಿರಾತಕರನ್ನು ಸೋಲಿಸೋದಿಕ್ಕೆ, ಶತ್ರುಗಳನ್ನು ಬಡಿಯೋದಿಕ್ಕೆ ಮಂಜುನಾಥ್ ಎಂಟ್ರಿ ಅನಿವಾರ್ಯ. ಮತ್ತು ಇವು ಭರ್ಜರಿಯಾಗಿ ಎಂಟ್ರಿ ಕೊಡಬೇಕು. ಮಂಜುನಾಥ್ ಅವರು ಅವ್ರ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿದವರು, ಇಡೀ ರಾಜ್ಯದ ಜನರ ಮನ ಗೆದ್ದವರು. ಈಗ ರಾಜಕಾರಣಕ್ಕೆ ಬರ್ತಾರೆ ಅಂದ್ರೂ ದೊಡ್ಡ ತಲೆ ತೆಗೆದೇ ಬರಬೇಕು ಅನ್ನೋ ರೀತಿಯ ಸಂದೇಶ ಕೊಡ್ತಿರೋದು ಕುಮಾರಸ್ವಾಮಿ ಅವರು. ನನಗಿಂತ ಜಾಸ್ತಿ ಬಿಜೆಪಿ ಹೈಕಮಾಂಡ್ ಆಸಕ್ತಿ ತೋರಿಸ್ತಿದೆ ಅವ್ರನ್ನ ನಿಲ್ಲಿಸೋದಿಕ್ಕೆ. ಸೊ ಅವ್ರ ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ ಅನ್ನುವ ಮೂಲಕ ಮುಂದಿನ ಲೆಕ್ಕಾಚಾರಗಳ ಬಗ್ಗೆಯೂ ಸುಳಿವು ಕೊಡ್ತಿದ್ದಾರೆ. ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆ ಖಚಿತವಾಗ್ತಿದೆ. ರಿವ್ಯೂ ಎಲ್ಲರಿಗಿಂತ ಮುಂಚಿತವಾಗಿ ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ರಿಪೋರ್ಟ್ ಮಾಡಿತ್ತು. ಮುಂದಿನ ದಿನಗಳಲ್ಲಿ ದೊಡ್ಡ ಸ್ಥಾನಮಾನವೂ ಬಿಜೆಪಿಯಲ್ಲಿ ಸಿಗಬಹುದು ಮೋದಿ ಕ್ಯಾಬಿನೆಟ್ ಅಲ್ಲಿ ಅನ್ನೋದ್ರ ಬಗ್ಗೆನೂ ನಾವು ರಿಪೋರ್ಟ್ ಮಾಡಿದ್ವಿ. ಈಗ ಸ್ಪರ್ಧೆಯಂತೂ ಬಹುತೇಕ ಅಂತಿಮವಾಗ್ತಾ ಇದೆ. ಯೋಗೇಶ್ವರ್ ಅವರು ಹೆಸರು ಹೇಳಿದ್ರೆ ಯೋಗೇಶ್ವರೇ ಮಂಜುನಾಥ್ ಹೆಸರು ಹೇಳಿದ್ರು. ದೇವೇಗೌಡರನ್ನ ಒಪ್ಸೋದಕ್ಕೆ ಎಲ್ಲ ಕಡೆಯಿಂದ ಪ್ರಯತ್ನ ಆಯಿತು. ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರ ಮನೆಯಲ್ಲಿ ರಾಮನಗರ, ಬೆಂಗಳೂರು ಸುತ್ತಮುತ್ತಲಿನ ಭಾಗದ ಪ್ರಭಾವಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನ ಸೇರಿಸ್ಕೊಂಡು ಮೀಟಿಂಗ್ ಆಗಿದೆ. ಮಂಜುನಾಥ್ ಅವ್ರನ್ನ ಗೆಲ್ಲಿಸೋದಕ್ಕೆ ನಾವು 100% ಗ್ಯಾರಂಟಿ ಕೊಡ್ತೀವಿ. JDS ಅಲ್ಲೂ ಡಿಫ್ರೆನ್ಸ್ ಇಲ್ಲ, ಬಿಜೆಪಿಯಲ್ಲೂ ಡಿಫ್ರೆನ್ಸ್ ಇಲ್ಲ ಅಂದಮೇಲೆ, ಎರಡೂ ಕಡೆಯಿಂದ ಬಲ ಒಗ್ಗೂಡಿದ ಮೇಲೆ. ಯಾಕಂದ್ರೆ ಮಂಜುನಾಥ್ JDSಗೆ ಕುಟುಂಬ, ಬಿಜೆಪಿಗೆ ಅಭ್ಯರ್ಥಿ, ಡಿಫ್ರೆನ್ಸ್ ಬರೋ ಚಾನ್ಸೇ ಇಲ್ಲ. ಹಾಲು ಜೇನಿನಂತೆ ಒಂದಾಗ ಕೆಲಸ ಮಾಡ್ತೀವಿ, ಸೋಲಿನ ಮಾತೇ ಇಲ್ಲ ಅನ್ನೋ ಥರ ಆತ್ಮವಿಶ್ವಾಸದಲ್ಲಿ ಈಗ ಮಾತಾಡ್ತಿರೋದು ಇದು ಬೆಂಗಳೂರು ಗ್ರಾಮಾಂತರ. ಇನ್ನು ಉಡುಪಿ ಚಿಕ್ಕಮಗಳೂರು ಕೊನೆ ಕ್ಷಣದಲ್ಲಿ ಶೋಭಾ ಕರಂದ್ಲಾಜೆ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಹಾಕೋದಾ ಅನ್ನೋದೊಂದು ಯೋಚನೆನೂ ಆಗ್ತಿದೆ. ಈಗ ಯಡಿಯೂರಪ್ಪನವರು ಬಹುತೇಕ ಫಿಕ್ಸ್ ಮಾಡಿಸ್ಬಿಟ್ಟಿದ್ದಾರೆ ಉಡುಪಿ ಚಿಕ್ಕಮಗಳೂರು ಅನ್ನೋ ಸುದ್ದಿ. ಆದರೆ ಕೊನೆ ಕ್ಷಣದಲ್ಲಿ ಅಲ್ಲಿ ತೀವ್ರ ಸ್ವರೂಪ ಪಡ್ಕೊಳ್ತಿರೋದ್ರಿಂದ ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಅನ್ನೋ ಆತಂಕದಲ್ಲಿ ಲಾಸ್ಟ್ ಮಿನಿಟಲ್ಲಿ ಈಗ ಬೆಂಗಳೂರು ಉತ್ತರಕ್ಕೆ ಅವ್ರನ್ನ ಹಾಕಿ
ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅಥವಾ ಬೇರೆಯವರು ಕೊಡೋದ ಅನ್ನೋ ಥರದ ಒಂದು ಹೊಸ ಚರ್ಚೆ ದಿಢೀರ್ ಮುನ್ನೆಲೆಗೆ ಬಂದಿರೋದು. ಯಾಕಂದ್ರೆ ಉಡುಪಿ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಕೂಡ ಈ ಸಲ ಬಲವನ್ನು ಹೆಚ್ಚಿಸ್ಕೊಂಡಿದೆ. ಸ್ವಲ್ಪ ಎಡವಟ್ಟಾದ್ರೂ ಚಾನ್ಸ್ ಇರುತ್ತೆ ಅವ್ರಿಗೆ ಅನ್ನೋ ಕಾರಣಕ್ಕೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.